ಜಗಳ ಮಾಡೋದು ಅದು ತುಂಬಾ ಇಷ್ಟ ನನಗೆ. ಮಜಾ ಮಾಡು. ನೋಡಿ ಫ್ರೆಂಡ್ಸ್, ಅವ್ರು 3 ಜನ ಫ್ರೆಂಡ್ಸು. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೂ ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ದಿನಾನ ಯಾವ ರೀತಿ ಹೋಗುತ್ತೆ ಅಂತ. ಟೀನ ಮಾಡಿದ್ದೀನಿ ಬೆಳಿಗ್ಗೆ. ಇವತ್ತು ತುಂಬ ಚಳಿ ಇದೆ. ನಾನು ಏನು ಮಾಡೋದಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚಳಿ ಇದೆ ಇವತ್ತು. ನೈಟೆಲ್ಲ ಮಳೆ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಚಳಿ ಇದೆ. ಆಚೆ ಕಡೆ ಸ್ವಲ್ಪ ಗಾಳಿನೂ ಇದೆ. ನೋಡಿ, ಇನ್ನೂ ಭಾಗ್ಯ ಮಲ್ಕೊಂಡಿದ್ದಾಳೆ, ಎದ್ದೇ ಇಲ್ಲ. ಟೈಮ್ 8 ಗಂಟೆ ಆಗಿದೆ. ನಾನು ಕೂಡ ತುಂಬ ಲೇಟಾಗಿ ಎದ್ದೆ. ಇವತ್ತು ಭಾನುವಾರ ಇರೋದ್ರಿಂದ ನೈಟ್ ಮಳೆ ಆಗಿದ್ದರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಚಳಿ ಇತ್ತು. ನೋಡ್ತಾ ಇರ್ಬೋದು, ನನ್ನ ಸ್ವೆಟ್ರ್ ಕೂಡ ಬಿಚ್ಚಿಲ್ಲ, ಚಳಿ ಇದೆ ಅಂತ. ಹಾಗೆ ಚೆನ್ನಾಗಿತ್ತು, ಗಾಳಿ, ತಣ್ಣ ಗಾಳಿ ಬರ್ತಾಯಿತ್ತು. ಹಾಗೆ ಒಂದು ರೌಂಡ್ ಮಾಡಿಕೊಂಡು ಬಿಸಿ ಟೀ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಾನು ಹಾಗೆ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಸ್ವಲ್ಪ ಗಾಳಿ ಓಡಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಟೆರೆಸ್ ಮೇಲೋ ಅಥವಾ ಈ ಹೊಲಗಳದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ. ನನಗೆ ಅವಾಗೆಲ್ಲ ತುಂಬ ಖುಷಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಹೊಲದಲ್ಲೇ ಇರೋದಲ್ವ, ಅಲ್ಲಿ ಗಾಳಿಗಳು ಎಷ್ಟು ಚೆನ್ನಾಗಿರುತ್ತೆ ಆ ಕಡೆ. ಹಾಗಾಗಿ ನನಗೆ ಒಂಚೂರು ತಣ್ಣ ಗಾಳಿ ಎಲ್ಲ ಬಂದರೆ ತುಂಬಾ ಇಷ್ಟ ಆಗುತ್ತೆ. ಟೀ ಎಲ್ಲ ಕುಡಿದು ಇನ್ನು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎದ್ದಿದ್ದೆ ಲೇಟ್ ಅಲ್ವ, ನಾಷ್ಟಕ್ಕೆಲ್ಲ ಮಾಡಬೇಕು. ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಪಾತ್ರೆಗಳೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಹಾಗೆ ಇಟ್ಟಿದ್ದೆ. ಇವಾಗ ಗ್ಯಾಸ್ ಎಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ನೈಟೇ ಕ್ಲೀನ್ ಮಾಡಿದ್ದೆ. ಸ್ವಲ್ಪ ಸ್ವಲ್ಪ ಒರೆಸ್ಕೋಬೇಕು. ಇವಾಗ ಫಸ್ಟಿಗೆ ಪಾತ್ರೆಗಳನ್ನ ಜೋಡಿಸ್ಕೊಂಡ್ಬಿಡೋಣ. ನಾನು ಬೆಳಗ್ಗೆನೇ ಅಂದ್ಕೊಂಡಿದ್ದೆ ಬನಶಂಕರಿ ಹೋಗೋಣ ಅಂತ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದೆ ನಾನು, ಹೋಗೋಣ ಬರ್ತೀಯ ಅಂತ. ಇಲ್ಲ ನಾನು ಬರಲ್ಲ, ನಾನು ಬರೋ ಹಾಗಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಬಿಡು ಅಂತ ನಾನು ಬಿಟ್ಟೆ. ಬೇಡ ಬಿಡು ಹೋಗೋದಂತ. ಆಮೇಲೆ ಮತ್ತೆ ಬೇರೆ ಒಬ್ಬರು ಫ್ರೆಂಡು ಫೋನ್ ಮಾಡಿದ್ರು ನನಗೆ. ಹಾಗಾಗ್ಬಿಟ್ಟು ನಾವೆಲ್ಲ ಹೋಗಬೇಕು ಅಂತ ಹೋಗೋಕ್ಕೆ ನಾನು ಇವಾಗ ರೆಡಿನ ಆಗ್ತಾಯಿದ್ದೀವಿ. ಹಾಗೆ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ಇವಾಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು, ನಾಷ್ಟ ಎಲ್ಲ ಆಗಬೇಕು. ಇನ್ನೂ ಜಳಕ ಮಾಡಿಲ್ಲ, ಜಳಕ ಎಲ್ಲ ಮಾಡಿಕೊಂಡು ಹೋಗೋಕ್ಕಿದೆ. ಎಲ್ಲನೂ ಬೇಗ ಬೇಗ ರೆಡಿ ಆಗಬೇಕು. ಯಾವಾಗಲೂ ನನಗೂ ಮನೇಲಿದ್ದು ತುಂಬ ಬೇಜಾರಾಗ್ತಾಯಿದೆ, ತುಂಬ ಬೋರ್ ಆಗ್ತಾಯಿದೆ. ಹಾಗಾಗಿ ಹೋಗೋಣ ಸರಿ ಅಂತ ಅಂದ್ಕೊಂಡಿದ್ದೆ. ನಾನು ಕೂಡ ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು ಬನಶಂಕರಿ ಹೋಗ್ಬೇಕಂತ. ಇನ್ನೂ ಹೋಗೋ ಟೈಮ್ ಬಂದಿಲ್ಲ. ನೋಡೋಣ ನೆಕ್ಸ್ಟ್ ಭಾನುವಾರ ಹೋಗೋಕ್ಕಾಗುತ್ತಾ ಏನೋ ಅಂತ ನೋಡೋಣ ಅಂತ. ಇವಾಗ ಸದ್ಯಕ್ಕೆ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಬೇಗ ಬೇಗ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡಾಯಿತು. ನಾಷ್ಟನೂ ಮಾಡಿ ತಿಂದಿದ್ದೀವಿ ಆಯಿತು. ಅವಲಕ್ಕಿ ಮಾಡಿದ್ದೆ. ನಾಷ್ಟ ಎಲ್ಲ ಮಾಡಿಬಿಟ್ಟು ಭಾಗ್ಯ ನಾನು ರೆಡಿಯಾಗಿದ್ದೀವಿ. ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಮತ್ತು ಬಂದು ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಇವಾಗ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಪುಂಡಪಲ್ಯ ತೊಗೊಂಬಂದಿದ್ರು, ಪುಂಡಪಲ್ಯ ಮಾಡೋಣ ಅಂತ ಇದ್ದೆ. ಆದರೆ ಹೋಗ್ತಾ ಇದ್ದೀವಲ್ವ, ಇವಾಗ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಲ್ಲ. ಬಂದಮೇಲೆ ಮಾಡೋಣ ಅಥವಾ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡುಬು ಪುಂಡಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಕ್ಯಾನ್ಸಲ್ ಆಯಿತು. ಬರೀ ಅವಲಕ್ಕಿ ನಾಷ್ಟ ಮಾಡ್ಕೊಂಡು ತಿಂದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೇನಿಲ್ಲ, ಹೋಗಬೇಕು. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವಾಗ ಹೇಳಲ್ಲ. ನಾನು ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ನಾನು ಇನ್ನೇ ಅವಲಕ್ಕಿ ಚೋಡ ಮಾಡಿದ್ನಲ್ವ, ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಕವರಿಗೆ ಹಾಕೋಬೇಕು. ಬಗ್ಗೆ ಬಾಯಿಲಿ ನಮ್ಮ ಬ್ಯಾಗ್ ರೆಡಿ. ಬ್ಯಾಗಲ್ಲಿ ಏನಿದೆ ಅಂತ ನೋಡ್ತೀರಾ? ಏನಿಲ್ಲ. ಅವಳು ನನಗೆ ಏನೇನಿಲ್ಲ, ನಾನೆಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನೋಡಿ, ಭಾಗ್ಯನೂ ನಾನಿಬ್ಬರು ಹೋಗ್ತಾ ಇದ್ದೀವಿ.
ಮುಂದೆ ಇನ್ನೊಬ್ಬರು ಬರ್ತಾ ಇದ್ದಾರೆ ನಮ್ಮ ಜೊತೆಗೆ, ಯಾರು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸುಮ್ಮನೆ ಇಲ್ಲ, ನಾನು ಕೊಡ್ತೀನಿ ಅಂದರೆ ಇದೆ. ಇವಳು ನನ್ನ ಫ್ರೆಂಡು ಭಾಗ್ಯ ಅವಳ ಹೆಸ್ರು ಭಾಗ್ಯನೇ, ಫ್ರೆಂಡ್ ಹೆಸರು ಕೂಡ. ಅವಳು ಬರ್ತಾಯಿದ್ದಾಳೆ. ಹಾಗೆ ನನ್ನ ಮಗಳು ನಾನು ಕೂಡ ಹೋಗ್ತಾ ಇದ್ದೀವಿ. ನಾನು ಇನ್ನೂ ತುಂಬ ನನ್ನ ಫ್ರೆಂಡ್ಸ್ಗಳನ್ನ ಮಿಸ್ ಮಾಡ್ಕೋತೀನಿ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಎಷ್ಟು ಫ್ರೆಂಡ್ಸು ಎಷ್ಟು ಚೆನ್ನಾಗಿದ್ವಿ, ಆದರೆ ನನ್ನ ಕೆಲಸ ಬಿಟ್ಟ ಮೇಲೆ ಎಲ್ಲರೂ ಒಂದೊಂದು ಕಡೆ ಆಗ್ಬಿಟ್ಟಿದ್ದೀವಿ. ತುಂಬಾ ಮಿಸ್ ಮಾಡ್ಕೋತೀನಿ ನಾನು ಅವ್ರಿಗೆಲ್ಲ. ನಾನು ಇನ್ನೂ ಮುಂದೆ ಹೋದ್ಮೇಲೆ ನಾನು ಇನ್ನೊಂದು ಫ್ರೆಂಡು ಬರ್ತಾರೆ, ಅವರಿಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದರೆ ನಾನು ಮಾತಾಡಲ್ಲ, ಭಾಗ್ಯ ಮಾತಾಡ್ತಾಳೆ. ಓಕೆ, ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ಅಂತ ನೋಡಿ, ಪೂರ್ತಿ ವಿಡಿಯೋನ ನೋಡಿ, ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಏನೆಲ್ಲ ಮಾಡ್ತೀನಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಅವ್ರು 3 ಜನ ಫ್ರೆಂಡ್ಸು ಎಲ್ಲ ಹೋಗ್ತಿದ್ದಾರೆ ನೋಡಿ. ನಮ್ಮನ್ನು ಹಿಂದೆ ಬಿಟ್ಟು ಅವ್ರ ಮುಂದೆ ಹೆಂಗೆ ಹೋಯ್ತವ್ರೆ. ನಮ್ಮನ್ನು ಕರ್ಕೊಂಡೋಗಿ ಅಂದರೆ ಕರ್ಕೊಂಡು ಹೋಗಲ್ಲ. ನಾವು ಅದಕ್ಕೆ ಹಿಂದ ಬಚ್ಚಿಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಬನ್ನಿ ನೋಡಿ, ನಮ್ಮಮ್ಮ ನೋಡಿ ವೈಟ್ ಪ್ಯಾಂಟ್ ನೋಡಿ ಅಲ್ಲಿ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮುಂದೆ ವೈಟ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವ್ರ ಮನೆಗೆ ಹೋಗ್ತಾ ಇರೋದು. ಹಾಂ, ಅವರೇ ನೋಡಿ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇರೋದು. ಏನು ಮಾಡೋಕ್ಕಾಗುತ್ತೆ. ಈಗ ನಮ್ಮಮ್ಮ ಕತೆ ಹೌವಾ ಆಂಟಿ ನಾವೆಲ್ಲ ಎದುರ್ಕೊಳ್ಳಲ್ಲ ಬಿಡಮ್ಮ. ಅಮ್ಮ ಮೂರು ಗ್ಯಾಪ್ ಬರ್ತವೆ, ಜೈ ಸಿಲ್ಕಿಟ್ಟಾರೆ ಗ್ಯಾಪ್ ಗೊತ್ತೈತಿ. ಇಲ್ಲಿ ಬಂದ್ರೆ ನಮ್ಮ ಮೂರು ಗೋಡ ಹೇಳ್ತಾ ನೋಡ್ತಾ ಇದ್ರೆ ನಮ್ಮೂರು ಹೆಂಗೆ ಇವ್ರು ಯಾರು ಹೊರಗಡೆ ಹೋಗೋದಂಗೆ ಬೀಗ ಹಾಕೊಳ್ತೀವಿ. ಇವ್ರು ಯಾರು ಇವ್ರು ಚೆನ್ನಾಗಿತ್ತು ಬಂದು ಸವಿತನಿಂದ ಬಂದಮ್ಮ ಬೈಕಂತಾಳೆ, ನಾನು ಎಲ್ಲಿಗಾದ್ರೂ ಬರಲ್ಲ. ಇವಳೆ ನನ್ನ ಫ್ರೆಂಡು ಮಂಗಳ ಗೌರಿ. ಹೆಂಗಿದೆ ಬೋಂಡ? ಚೆನ್ನಾಗಿದೆ ಕಡೆ. ಪಾಯಸ ರೆಡಿ ಆಗ್ತಾ ಇದೆಯಾ ನೋಡಿ, ಇಲ್ಲಿ ಪಾಯಸ ಹಬ್ಬ ಊಟ ಮಾಡ್ತಾ ಇದ್ದಾಳೆ ಮಂಗಳ ಗೌರಿ. ಇದು ದೊಡ್ಡ ಭಾಗ್ಯ, ಇಲ್ಲ ಇದು ಚಿಕ್ಕ ಭಾಗ್ಯ, ಇದು ದೊಡ್ಡ ಭಾಗ್ಯ, ಇದು ಭಾಗ್ಯನ ಮಗಳು. ಬೋಂಡ ಚೆನ್ನಾಗಿದೆ. ಮೆಣಸಿಕಾಯಿ ಇನ್ನೊಂದೆರಡು ಕೊಡ್ಬೇಕಾಯ್ತೆ ಮಗಳ. ಏ ಬೇಡ ಸುಮ್ಮನೆ ಅಮ್ಮ, ತಪ್ಪು ಮಾಡೋದು ಮೆಣಸಿಕಾಯಿ. ಯಾಕೆ ಚೆನ್ನಾಗಿದೆ? ನಾನು ಎತ್ಕೊಂಡಿದ್ದೆ. ನಾನು ತಿಂದಿದ್ದಲ್ಲ ಚೆನ್ನಾಗಿ. ಯಾರು ನನ್ನನ್ನ? ಅಯ್ಯೋ ಬೇಡ ಮಶ್ರೂಮ್ ತಿಂತೀನಿ. ನಾನು ಯಾವಾಗ ತಿಂದಿಲ್ಲ ಕಣೆ. ಇಲ್ಲ, ನಾವೆಲ್ಲ ಜನರು ತಿನ್ನಲ್ಲ. ತಿನ್ಬಾರ್ದು, ನಮ್ಮ ಕಡೆನೂ ನಿಮ್ಮ ತಾಣ ಇದಾರೆ ಲಿಂಗಾಯ್ತರು, ಅವರು ಮಶ್ರೂಮ್ ತಿನ್ನಲ್ಲ. ಏ ಮಶ್ರೂಮ್ ಏನು ಯಾಕೆ ತಿನ್ಬಾರ್ದು? ನಮ್ಗೆ ಕೊಡ್ತಾರೆ, ಆ ಭೂಮಿಯಲ್ಲಿ ಬೆಳೆದಿರೋದು ಅದು. ಬಂದು ನಮಗೆ ಕೊಡ್ತಾರೆ. ಹೌದಾ? ಚಿಕನ್ ಮಟನ್ ಅದು ಮಶ್ರೂಮ್ ನನಗೆ ತುಂಬ ಇಷ್ಟ. ಅದು ಏ ನಾನು ತಿಂದಿಲ್ಲ, ಯಾವಾಗ ಒಂದು ಟೈಮ್ ಕೊಟ್ಟಿದ್ರು. ಆದರೆ ಅದು ನೋಡಿದ್ರೆ ಒಂಥರ ನನಗೆ ಇಷ್ಟ ಆಗುತ್ತೆ, ತಿನ್ಬೇಕು ಅನ್ಸುತ್ತೆ. ಅದು ಅದೇನು ಗ್ರೇವಿ ಮಾಡ್ತಾರಲ್ಲ, ಅದು ತುಂಬ ಇಷ್ಟ ನನಗೆ.
ನನಗೆ ಚಪಾತಿಗೆ ಇಷ್ಟ ತಿನ್ನಬೇಕು ಅಂತ ಒಂದು ಟೈಮ್ ಯಾವಾಗಾದರೂ. ಎಲ್ಲ ಊರಿಗೆ ಹೋದ್ರೆ ಅದು ಸಿಗೋದು, ಇದೆಲ್ಲ ಸಿಗಲ್ಲ. ಆ ಥರ ಒರಿಜಿನಲ್ ಎಷ್ಟು ತಿನ್ನೋದೇ, ನಾನು ತಿಂದು ತಿಂದು ಸಾಕಾಗಿದೆ ನನಗೆ. ಅವ್ರು ಏನು ಅನ್ಕೊಂತ ಇದಾರೆ ಅಂದರೆ ಇವ್ರು ಯಾರೋ ಬರ್ತಾ ಇಲ್ಲ, ನಮ್ಮನ್ನೇ ಕೂರಿಸ್ಬಿಟ್ಟವ್ರಲ್ಲ ಅಂತ. ಎಂಜಾಯ್, ಮಜಾ ಮಾಡು. ಬೇರೆ ನೋಡ್ದಲ್ಲಿ ಇಸ್ಕೊಡ್ರಿ, ಯಾರನ್ನ ಕುಡ್ದಿದ್ದೀನಿ. ಜಯಂತಿ, ಮಜಾ ಮಾಡು ಮಜಾ ಮಾಡು. ಇದ್ರಲ್ಲಿ ಕುಡೀರಿ ನೀವು. ಎಲ್ಲಿಟ್ರ ಗ್ಲಾಸು? ತಗೊಳ್ಳಿ, ನೋಟ್ ಕೊಡ್ತಾಳೆ. ತಿನ್ನೆ ತಿನ್ನೆ. ನಾನು ಮಗಳ, ಭಾಗ್ಯ ಮಗಳ, ನನಗೆ ಅರ್ಥ ಆಗಿಲ್ಲ ಇಲ್ಲಿ. ಎಲ್ಲಾದ್ರೂ ಹೋದ್ರೆ ನಿಜವಾಗ್ಲೂ ಭಾಗ್ಯನೇ ನಾನು ಜೋಪಾನ ಮಾಡೋದು, ಗೊತ್ತಿಲ್ಲ. ಎಲ್ಲಾದ್ರೂ ಕರ್ಕೊಂಡೋದ್ರೆ ಮಕ್ಳಿಗೆ ನಾವು ತಾನೇ ಜೋಪಾನ ಮಾಡಬೇಕು. ನಮ್ಮಲ್ಲಿ ಉಲ್ಟಾ, ನನಗೆ ಭಾಗ್ಯ ಜೋಪಾನ ಮಾಡೋದು. ಹಾಂ, ಪ್ರತಿಯೊಂದದ್ರಲ್ಲೂ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಏನಾದರೂ ತಿನ್ನಿಸ್ಬೇಕಂದ್ರೆ ಅವಳೇ ತಿನ್ನಿಸ್ತಾಳೆ. ಬಸ್ಸಲ್ಲಿ ಹೋಗ್ಬಿಟ್ರೆ ಅವ್ರು ತೊಡೆ ಮೇಲೆ ಮಲ್ಕೊಳ್ಳೋದು ನಾನು. ಮೈಸೂರಿಂದ, ನಿಜ ಮೈಸೂರಿಂದ ಬೆಂಗಳೂರು ಬರೋವರೆಗೂ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ ಒಂದು ಟೈಮ್. ಇವಳು ಗಟ್ಟಿ ಇರ್ತಾಳೆ ಬಸ್ಸಲ್ಲಿ ಭಾಗ್ಯ. ಹಿಂಗಾದ್ರೂ ಮಾಡಿ ಸ್ವಲ್ಪ ರೌಂಡ್ ಹಾಕ್ಬೇಕು. ಎಲ್ಲ ಊರುಗಳನ್ನ ತೋರಿಸ್ಬಿಟ್ರೆ ನಾನು ಒಬ್ಳೆ ಹೋಗೋಕ್ಕೆ ಭಯ ನನಗೆ. ಮಂಗಳ ಹೇಳ್ಕೊಂಡೋಗಾರ ಕಪಾಳಿಗೆ ಗೊತ್ತಾಳೆ. ಮದೇಶ್ವರ ಬೆಟ್ಕೊಂಡು ನೋಡ್ರಿ ಒಂದಿನ. ಮಹದೇಶ್ವರ ಬೆಟ್ಟ ಹೋಗಿದ್ಯಾ ಮಂಗಳ ನೀನು? ನಾವು ಹೋಗೇ ಇಲ್ಲ. ಮೆಣಸಿನ್ಕಾಯಿ ಬಜ್ಜಿನ ಚೆನ್ನಾಗಿ ಮಾಡ್ತೀವಿ ಮಂಗಳ, ಬೋಂಡ ಚೆನ್ನಾಗಿದೆ ನಿಜ ಕಣೆ. ನನಗೆ ಅದು ಮೆಣಸಿನ್ಕಾಯಿ ಬೇಡ, ನಾನು ಇದೇ ತಿಂದ್ಬಿಟ್ಟು ಮಜ್ಜಿ ಮೆಣಸಿನ್ಕಾಯಿ ನನಗೆ ಯಾಕೋ ತಿಂದು 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 ಸಾಕು ಅನ್ಸ್ಬಿಟ್ಟೈತೆ. ಅಡುಗೆಗೂ ಅಷ್ಟೇ. ಯಾರ ಕಿತ್ತಲ್ಲ ಕಾಯಿ ಮಾಡಿಲ್ಲ ನೋಡ್ಬ. ಅವಳ ಅಲ್ಲಿ ನಿಂತ್ಕೊಂಡು ಮಾಡ್ಕೊತಾವ, ಕಿತ್ತಲ್ಲ ಹೋಗಿತ್ತ ಅವ್ರಿಗೆ. ಮೆಣಸಿನ್ಕಾಯಿ ನೋಡಿ ತಿಂದ್ರೆ ಚೆನ್ನಾಗಿ ಕಿತ್ತಾಕ್ಬಿಡ್ರಿ, ಖಾರ ಇಲ್ಲ. ಬೋಂಡ ಎಷ್ಟು ನೀಟಾಗಿ ಖಾಲಿ ಮಾಡಾರ ನೋಡು. ಮೆಣಸಿನ್ಕಾಯಿ ಹೋಗಿತ್ತು, ಇದನ್ನ ಮಾತ್ರ ಬಗದಿಕ್ಕವ್ರೆ. ನಾನು ಹಂಗೆ ಮುಸ್ಕೊಂಡು ಹಂಗೆ ತಿಂತೀನಿ. ಹಂಗೆ ತಿನ್ಬೇಕು, ಎರಡು ತಿಂದ್ರೆ ಬೇಕು. ನಂಗೆ ಇಷ್ಟ ಆಗಲ್ಲ ಮೆಣಸಿನ್ಕಾಯಿ ಇದ್ರೆ ನಾನು ತಿನ್ನಕ್ಕೆ ಇಷ್ಟ ಆಗಲ್ಲ. ಜೊತೆಗೆ ತಿನ್ಬೇಕು, ನನಗೂ ಅಷ್ಟೇ. ಇವ್ರು ಬಿಸಾಕ್ತಾರೆ. ಮಗಳ ಬೆಳಗಿನ ಊಟ ಏನು ತಿಂದಿಲ್ಲ ಮಗ. ದೋಸೆ ತಿಂದೆ, ಹಾಕೊಂಡು ದೋಸೆ ಇಟ್ಟಿದ್ದು ಸ್ವಲ್ಪ ತಿಂದೆ. ಏನಪ್ಪ ಇದು? ಕಟ್ಟೆಪುರ ಇರೋದು ಮಾಡ್ತಾವಳೆ ಇಲ್ಲಿ, ಹೆಂಗೋ ಹೆಂಗೋ ಮಾಡಿ ಇಟ್ಬಿಟ್ಟವಳೆ. ಡಬ್ಬಿ ಗಿಬ್ಬಿ ಇಟ್ಕೊಳೆ ಏನು ಕುಡಿತಾ ಇಲ್ಲ, ಐತೆ ಕುಡಿತಾ ಇಲ್ಲ ನಾನು. ಇರಲೇ ಮೆಣಸಿನ್ಕಾಯಿ ಸ್ಟ್ರಾಂಗ್ ಇದಾವೆ ಕಡೆ. ನಾನು ಕೈ ವಾಸ್ಕೊಳಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ತಾವೇ ಇರುತ್ತಲ್ಲ, ನಮ್ಗೆ ತ್ಯಾವ ಇದಾಗತ್ತು. ಅಲ್ಲ ನೋಡಿಕೊಂಡಿದ್ವಿ, ನಾನು ಬಂದಿಲ್ವ. ನಾನು ಏನ್ ಮಾಡ್ತೀನಿ ಏನ್ ಗೊತ್ತಾ, ಇದು ಇವಾಗ ಕೈ ಸ್ಪೂನ್ ಗೀನ್ ಇರ್ಬೇಕಲ್ಲ, ಅವಾಗ ಇದ್ರೆ ನೋಡ್ಸ್ಕೊಂಡು ಎಣ್ಣೆಗಿನೇ ಗದ್ಬೇಕಂದ್ರೆ ಏನ್ ಮಾಡಲ್ಲ, ಏನು ಮಾಡ್ತಲ್ಲ. ಅದಕ್ಕಂತಾನೆ ತಾವಲ್ ಹಾಕೊಂಡ್ಬಿಡ್ತೀನಿ. ನನ್ನ ಹತ್ರನೂ ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಒರ್ಸ್ಕೊಳ್ಳೋದು ಅಲ್ಲ, ಅಲ್ಲಿ ಬಟ್ಟೆ ಅಲ್ಲಿ ಕೈ ತೊಳೆದು ಒರ್ಸ್ಕೊಂಡ್ಬಿಡ್ತೀನಿ. ಗ್ಯಾಸ್ ಮೇಲೆ ಟೀ ಶರ್ಟ್ ಮಗಿರ್ತೀನಿ. ನಾನು ಎತ್ಕೊಂತೀನಿ, ಅವೇ ಚಿಕ್ಕವೆಲ್ಲ 100 ರೂಪಾಯಿ 100 ರೂಪಾಯಿ. ನಾನು ತಮ್ಮ ತಂದ್ಕೊಂಡು
ನೋಡೆ ಇವ್ರನ್ನ ಹೆಂಗೆ ತಿಂದಿದ್ದಾರೆ. ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ನಮ್ಮ ಇಬ್ಬರಿಗೂ. ಯಾರೇ ಅಂದಿಲ್ಲ ಇದೆಲ್ಲ ನಿಮ್ಮ ಎದುರು ನಾನು ತಿನ್ನಲ್ಲ. ಯಾಕೆ ತಿನ್ನಬಾರ್ದ ಮಕ್ಕಳು ನಿನ್ಗೆ ವೇಸ್ಟ್ ಮಾಡಿದ್ರೆ ಗ್ಲಾಸ್ ತಗೊಂತೀನಿ ಗ್ಲಾಸ್ ಕೊಡ್ಬೋದ್ಯಾ? ಮೆಣಸಿನಕಾಯಿ ಕಿತ್ತಾಕಿದ್ಯಾ? ಬೋಂಡ ಉಪ್ಪು ಹಾಕಿದ್ರೆ ಜಾಸ್ತಿ ಕರೆಕ್ಟ್ ಆಯ್ತು. ಮೊಟ್ಟೆ ಬೋಂಡಕ್ಕೆ ಉಪ್ಪು ಹಾಕಿದ್ರೆ ಜಾಸ್ತಿ ಆಗದೆ ಮಗಳ, ಕರೆಕ್ಟ್ ಆಯ್ತು ಆದ್ಮೇಲೆ. ಅದಕ್ಕೆ ಬಿಸಿ ಇದ್ದಾಗ ಯಾವತ್ತೂ ನಾವು ಟೇಸ್ಟ್ ನೋಡ್ಬಾರ್ದು. ರೈತ ಜಗಳ ಮಾಡೋದಲ್ಲ. ನಾನು ತಿನ್ನೋದ್ರಲ್ಲೆಲ್ಲ ನಾಚಿಕೆ ಪಾಚಿಕೆ ಎಲ್ಲ ಬೇಡ. ಕೊಟ್ರೆ ನಾನು ತಿಂದೆ. ನನ್ನ ಬಾಯಿಗೆ ಏನು ಟೇಸ್ಟ್ ಸಿಗ್ತಾರ ಅಲ್ವಾ, ಅದಕ್ಕೆ ಮೆಣಸಿನಕಾಯಿ ಬಜ್ಜಿ ಕೊಡೋಕೆ ಮುದ್ದೆ ತಿಂದ ಹೊಟ್ಟೆ ತುಂಬಾ ತಿಂದ ಸಾಯಂಕಾಲ ಗಂಟ ಮಾಡ್ಕೊಂಡು ಮುದ್ದೆ ಮಾಡಿ ಅದೇ ಅನ್ಕೊಂಡಿದ್ದು. ವಡೆ ಕಡಲೆಬೇಳೆ ತರಿಸ್ದೆ ಬೆಳಿಗ್ಗೆ ಖಾಲಿಯಾಗಿತ್ತು ಕೈಲೇ. ನನ್ಗೆ ಈ ತರ ಮಾಡಲ್ಲ, ಕಷ್ಟ ಆಗ್ಬಿಡುತ್ತೆ. ಕಡಲೆಬೇಳೆ ರುಬ್ಬಿಟ್ಟು ಸ್ವಲ್ಪ ಪಚ್ಚಾಕ್ಬಿಟ್ಟು ಬೇಗ ಆಗುತ್ತೆ. ಕಡಲೆಬೇಳೆ ಕಟ್ಬಿಟ್ಟು ಇದು ಮಾಡ್ತಾರಲ್ಲ ವಡೆ ವಡೆ ತರ್ತಾರಲ್ಲ, ಅದೇ ನನಗೆ ಅದೇ ಬೇಗ ಈಸಿ ಅನ್ಸುತ್ತೆ. ರುಬ್ಬಿಡೋದು ನೀರು ಕಟ್ ಮಾಡೋದು ಅದು ನೆನೆಸ್ಬೇಕಲ್ಲ. ಅದೇ ಇದು ಜಾಸ್ತಿ ನಾನು ಮಾಡಲ್ಲ, ಅದೇ ಮಾಡೋದು ಜಾಸ್ತಿ ಕಡಲೆಬೇಳೆ. ಇಲ್ಲ ಈ ಮೆಣಸಿನಕಾಯಿ ಬಜ್ಜಿ ಬೇಗ ಅಲ್ಲಾಡ್ಸೋದು, ಕಟ್ ಮಾಡೋದು. ಈ ತರ ಯಾವತ್ತೂ ಮಾಡಿಲ್ಲ ನಮ್ ಕಡೆ ಜಾಸ್ತಿ ಮಗ್ನ ತರ ಮಾಡೋದು. ನಿಮ್ ಕಡೆ ಮಗನ ರೆಸಿಪಿ ಟ್ರೈ ಮಾಡ್ತೀನಿ. ಇಲ್ಲ ನಮ್ ಕಡೆ ಇದೇ ಕಡೆ ಹಬ್ಬ ಬಂದ್ರೆ ಇದೇ ಮಾಡೋದು. ನಮ್ಮ ಊರಾಗ ಹಬ್ಬ ಬಂತಂದ್ರೆ ಇದೇ ಮಾಡೋದು. ಮೆಣಸಿನಕಾಯಿ ಬಜ್ಜಿಗಿಂತ ಇದೇ ಕಡಿಮೆ ಅದೇ ಮಾಡೋದು. ಕಡಲೆಬೇಳೆ ರುಬ್ಬಾಕ್ತಾರೆ ಇದಕ್ಕೆ. ನಾನು ಮೊನ್ನೆ ನಮ್ಮ ಕಡಲೆಬೇಳೆ ರುಬ್ಬಾಕ್ತಾರೆ ಇದಕ್ಕೇನೆ ಕಡಲೆಬೇಳೆ ಸ್ವಲ್ಪ ನೆನೆಸಿ ರುಬ್ಬಾಕ್ತಾರೆ. ಇನ್ನೂ ಸುಕ್ಕಂಡೆ ಅಕ್ಕಿ ಹಸಿಟ್ಟು ಹಾಕ್ತಾರೆ. ಇದಕ್ಕೆ ರುಬ್ಬಾಕ್ ನೋಡಿ ಇನ್ನೂ ಸಕ್ಕತ್ತಾಗಿ ಮಾಡಿದಾಗ ಕಡಲೆಬೇಳೆ ಒಂದಿಷ್ಟು ನೆನಾಕ್ಬಿಟ್ಟು ಅರ್ಧ ಬರ್ಧ ರುಬ್ಬಾಕ್ ನುಣ್ಣಗೆ ರುಬ್ಬೇಡ. ಕರುಮ್ ಅಂತ ಮಸ್ತಾಗಿ ಮಾಡ್ಕೊಡಿ. ಮೊನ್ನೆ ನಾನು ನಮ್ಮ ಫ್ರೆಂಡ್ ಮನೆ ಹೋಗಿದ್ದು ನಾನು ಊರಲ್ಲಿ. ಅವರು ಒಂಥರ ಬೇರೆ ಬಜ್ಜಿ ಮಾಡ್ಕೊಂಡು ಎಷ್ಟು ವೆರೈಟಿ ಬಜ್ಜಿಗಳು. ನಾನು ಬಡ ತಿನ್ನ ಮಜಾ ಮಾಡಿ ಹೋಗ್ತೀನಿ ಸಾಕು. ಎಣ್ಣೆ ಐಟಮ್ ತಿಂದ್ರೆ ಸಾಕು ಹೋಗ್ಯಾರ. ಹಂಗೆ ಇದ್ದಿದ್ದು ಐಡಿಯಾನ ಮುದ್ದೆನೂ ಎಲ್ಲ ಮಾಡ್ಕೊಟ್ಟು ನಾನು ಮುದ್ದೆ ಮಾಡ್ಕೊಳ್ತೀನಿ. ಈ ಬಜ್ಜಿಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತುಂಬಿಟ್ಟು ಮಾಡ್ತಾರೆ. ಇರೋ ಮೊಬೈಲ್ ನೋಡಿದೆ ನಾನು ಹಂಗೆ ತಿಂತಾರೆ. ಹಂಗೆ ಮೊಬೈಲ್ ಆಗಿ ಚೆನ್ನಾಗಿರುತ್ತೆ. ಮಾಡಿದ್ದೆ ನಾನು ಒಂದು ಟೈಮ್ ಅದನ್ನ ಆಲೂಗಡ್ಡೆ ಬೇಯಿಸಾಕ್ತಾರೆ. ಚೆನ್ನಾಗಿರುತ್ತೆ. ಹಿಂಗೆ ಮಾಡಿರ್ತಾರೆ ಆಲೂಗಡ್ಡೆ ಬೇಯಿಸಿ ತುಂಬಿಲ್ಲ ಅದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಕಾಲು ಸುಂದರ ಯಾವ ಆಲೂಗಡ್ಡೆ ಬೇಕು ಎಲ್ಲ ತಿಂದು 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 ಹಿಂಗ ಆಗ್ಬಿಡೋದು. ಹೋಗಿದ್ವಲ್ಲ ಮೆತ್ತಗೆ ನೋಡಿ ಹೆಂಗ್ ಮೆತ್ತಗೆ 4-5 ಡ್ರೆಸ್ ತಗೊಂಡ್ ಬಂದಿದ್ದೀನಿ. ಇದು ಸೀರೆ ಕಟ್ ಮಾಡಿ ಮಾಡುವ ಕಂಟಿನ್ಯೂ ಮಾಡೋದು ಎಲ್ಲಿ ಹೋಗ್ತು. ನೀನು ತಿನ್ನು ಮಟನಾಗ ಎಷ್ಟು ಎನರ್ಜಿ ಗೊತ್ತಾ. ನಿನ್ಗೊಂದು ಇಷ್ಟ ಇಲ್ಲ, ಕೋಳಿ ಕಡ್ಡಿ ಕಸ ತಿನ್ನುತ್ತೆ, ಮೇಕೆ ಊರಲ್ಲಿ ಅದು ಇಷ್ಟಪಡ್ತೀನಿ. ಇಲ್ಲಿ ಯಾವ್ಯಾವ ಕುರಿ ಗಿರಿ ಎಲ್ಲ ಕಟ್ ಮಾಡುವ ಅಲ್ಲೇ ಮುಂದೆ ನೋಡಿ. ನಮ್ಗೆ ಕುರಿ ಆಗಲ್ಲ. ನೀವೇನ್ ಮಾತಾಡ್ತಿದ್ದೀರ ಅದ್ರ ಬಿಟ್ಟು ಮಾತಾಡ್ರು. ಮೀನ್ ತಿಂತೀನಿ ತಿನ್ನೋದು ಬಿಟ್ಟು ಮಾತಾಡ್ಕೊಂಡು ಹೋಗಿ ಪಾಪ ಅವ್ರು ತಿನ್ನಲ್ಲ. ಯಾರು ಮಾತಾಡೋದು ನೋಡಿ ಏನೇ ಮಾಡ್ತಿದ್ದಾರೆ ಇವರು. ಜಯಂತ್ ಅಯ್ಯೋ ಚಿಕನ್ನು, ಮಟನ್ನು, ಫ್ರೈ, ಫಿಶ್ ಎಲ್ಲ ಬಿಟ್ಟು ತಿಂದು ಕೈ ಕಾಲೆಲ್ಲ ಮುದ್ದಿತಾರ ಅವಳೆ. ಏನ್ ಆಂಟಿ? ನನ್ ಬರಲ್ಲ ಆಂಟಿ.
ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಬರ್ತಾಯಿದೆ ಗಾಳಿ ಎಲ್ಲ. ಏನು ತೋರಿಸ್ತದೆ ನಿನ್ನ ಆ ಬಿಲ್ಡಿಂಗ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತವೆ ನಾನು. ಆದರೆ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿದೆಯಲ್ಲ, ಸೂಪರಾಗಿದೆ ಗಾಳಿ ಎಲ್ಲ. ಫೋನ್ ಮಾಡ್ರಿ ನಮ್ಮ ಮಗ ಬಯ್ಯ. ನಿಮ್ಮ ಮಗ ಫೋನೇ ಅಲ್ಲಿ ಫೋನೇ ಹೋಗ್ತಾ ಇಲ್ಲ. ನಿಮ್ಮ ಮಗನ ಫೋನ್ ಮಾಡಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಅವ್ರು ನೋಡಿ ಎಷ್ಟು ಮುಂದೆ ಹೋದ್ರು, ನಮ್ಮನ್ನು ಹಿಂದೆ ಬಿಟ್ಬಿಟ್ಟು ಹೋದ್ಬಿಟ್ಟವ್ರೆ. ಇದು ಯಾವುದು ಅಂತ ಗೊತ್ತಿಲ್ಲ, ಅಂದ್ರೂ ಅಮ್ಮನ ಫ್ರೆಂಡು ಕರ್ಕೊಂಡು ಹೋಗ್ತವ್ರೆ. ಅವ್ರನ್ನ ಫಾಲೋ ಮಾಡೋದು ನಮ್ಮ ಕೆಲಸ ಆಗ್ಬಿಟ್ಟೈತೆ. ಅವಾಗಿಂದ 2 ಕಿಲೋಮೀಟ್ರ್ ಏನೋ ನೋಡ್ದಿದ್ವಿ, ಅಷ್ಟು ಸುಸ್ತಾಗ್ತೈತೆ. ಎಲ್ಲೂ ಮಾಡೇ ಇಲ್ಲ, ಎಲ್ಲೂ ಸ್ಟಾಪೇ ಮಾಡಿಲ್ಲ ಅಂತ ಸುಳ್ಳು ಹೇಳಿ. ಒಂದು ಕಡೆ ಸ್ಟಾಪ್ ಮಾಡಿಸಿಲ್ಲ, ಇವರು ನಡೆಸ್ತಾನೇ ಅವರೇ. ಇವರೇನೋ ಬಟ್ಟೆ ತೊಗೋಬೇಕಂತ ಇಷ್ಟು ದೂರ ಕರ್ಕೊಂಬರ್ತವ್ರೆ. ಅದು ಆಲ್ರೆಡಿ ಸುಮ್ಮನೆ ಆ ಕಡೆಯಿಂದ ಹೋಗಿದ್ರೆ ಎಷ್ಟೋ ಬೇಗ ಬರ್ತಿದ್ವಿ. ಇದೇನು ಸಂದಿಗುಂದಿ ತಿರ್ಗಾ ಆಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಇದು ಯಾವುದಂತ ನನಗೆ ನಿಜ ಗೊತ್ತಿಲ್ಲ. ಅಮ್ಮನ ಕೇಳೋಣ ಬನ್ನಿ. ಲಕ್ಷ್ಮೀ ಲೇಔಟ್. ಇದು ಲಕ್ಷ್ಮೀ ಲೇಔಟ್ ಅಂತೆ. ಇಲ್ಲೆಲ್ಲ ಥರ ಬಟ್ಟೆ ಸಿಗ್ತಾವಂತೆ. ನೋಡಿದ್ರೆ ಇಷ್ಟು ಚಿಕ್ಕ ಅಂಗಡಿ ಇದೆ, ಇದರಲ್ಲಿ ಹೆಂಗೆ ಸಿಗುತ್ತೆ? ಬನ್ನಿ, ಇದ್ರೊಳಗಡೆ ಹೋಗೋಣ ನಡೀರಿ. ನೋಡಿ ಇಲ್ಲಿ ಡ್ರೆಸ್ಸಸ್ ಹೆಂಗಿದೆ ನೋಡಿ, ಇವೆಲ್ಲ ಡ್ರೆಸ್ಸು ಗರ್ಲ್ಸ್ ಚೆನ್ನಾಗಿದೆ. ನೋಡಿ ನೆಕ್ಲೆಸ್ ಎಲ್ಲ ಇದೆ. ಅಮ್ಮ ನೆಕ್ಲೆಸ್ ತಗೊಂತೀರಾ? ಚೆನ್ನಾಗಿದ್ದಾವೆ ಅಲ್ಲ? ನೋಡಿ ಇಲ್ಲಿ ಲೆಗ್ಗಿನ್ಸ್ ಇದಾವೆ ನೋಡಿ. ನೋಡಿ ಇಲ್ಲಿ ಬ್ಯೂಟಿಫುಲ್ ಎಲ್ಲರೂ ಇದೆ. ಇಲ್ಲಿ ನೆಕ್ಲೆಸ್ಸು ಇದೆ ನೋಡಿ. ಅಂಬ್ರೆಲಾ ಅಮ್ಮ, ಅಂಬ್ರೆಲಾ ಟಾಪ್ ತೋರ್ಸು. ಆಂಟಿ ಇಲ್ಲೇ ಇದೆ ನೋಡಿ ಆಂಟಿ, ಅಮ್ಮನ ಟಾಪು ತೋರ್ಸಮ್ಮ. ಇದು 2 ತಾನೆ, ಅವಳ ಹತ್ರ 2 ಕಲರ್ ಇರುತ್ತಾನೆ. ಅದು ಚೆನ್ನಾಗಿದೆ ಅಲ್ಲ? ಸ್ವಲ್ಪ ಹೈ ಏನೇ ಮಾಡೋದು, ನಾನು ಹಿಂಗೆ ಇಟ್ಕೊಂಡು ನೋಡಿ ಮನೆಗೆ ಬಂದ್ವಿ. ಬಟ್ಟೆ ಎಲ್ಲ ತೊಗೊಂಡ್ವಿ. ಅದು ಅಂಗಡಿ ಚಿಕ್ಕದಾಗಿರೋದ್ರಿಂದ ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ಟೆ ಅಂದರೆ ನನ್ನ ಫ್ರೆಂಡು 2 ಡ್ರೆಸ್ ತೊಗೊಂಡ್ರು, ನಾನು 2 ಪ್ಯಾಂಟ್ ತೊಗೊಂಡೆ. ತೊಗೊಂಡ್ಬಿಟ್ಟು ಬಂದಿದ್ದಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಕ್ಕೆ. ತುಂಬ ದಿನಗಳ ನಂತರ ಭೇಟಿ ಆಗಿದ್ದು, 1 ವರ್ಷ ಮೇಲೆ ಆಗಿತ್ತು. ಅವ್ರ ಹತ್ರ ಎಲ್ಲ ಮಾತಾಡಿ ತುಂಬಾ ಖುಷಿ ಆಯಿತು. ನಾವು 3 ಜನ ಫ್ರೆಂಡ್ ಒಟ್ಟಿಗೆ ಇದ್ದಿದ್ದು. ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅವರು ಅಷ್ಟೊಂದು ಇಷ್ಟಪಡಲ್ಲ, ಯಾರಾದರೂ ಇವಾಗ ಕ್ಯಾಮ್ರಾ ಮುಂದೆ ಇಷ್ಟಪಡಲ್ವಲ್ಲ ಬರೋಕ್ಕೆ. ನನಗೆ ನಡ್ಕೊಂಬಂದು ತುಂಬ ಸೆಕೆ ಆಗ್ತಾಯಿದೆ. ಬೆಳಿಗ್ಗೆ ನೋಡಿದ್ರೆ ಅಷ್ಟೊಂದು ಚಳಿ ಇತ್ತು, ಇವಾಗ ನೋಡಿದ್ರೆ ತುಂಬ ಸೆಕೆ ಆಗ್ತಾಯಿತ್ತು. ಇವಾಗೂ ನೀರು ಬರ್ತಾ ಇದೆ ನನಗೆ ಮೈಯಲ್ಲಿ. ಭಾಗ್ಯ ನೋಡಿ ಬಂದು ಮಲ್ಕೊಂಡ್ಬಿಟ್ಲು. ಯಾಕೆ? ಹೌದು, ಭಾಗ್ಯನಿಗೆ ನನ್ನ ಮೇಲೆ ಬೇಜಾರಾಗಿದೆ. ಯಾಕಂದರೆ ಅವಳು ಒಂದು ಸರ ಕೇಳಿದ್ಲು, ಅವಳಿಗೆ ಕೊಡಿಸಿಲ್ಲ ನಾನು. ಯಾಕಂದರೆ ನನ್ನ ದುಡ್ಡು ಅಷ್ಟು ತಗೊಂಡು ಅವಳಂಗೆ ಅಷ್ಟೇ. ಅವಳು ಕಚೋರಿ ಕೇಳಿದ್ಲು, ನಾನು ಕೊಡಿಸಿಲ್ಲ. ಯಾಕಂದರೆ ನನಗೆ ಅದು ತುಂಬ ಅಷ್ಟೊಂದು ಸರಿ ಅನಿಸ್ಲಿಲ್ಲ ಆ ಜಾಗದಲ್ಲೆಲ್ಲ, ಅದಕ್ಕೆ ನಾನು ಕೊಡಿಸಿಲ್ಲ. ಒಂದು ಟೈಮ್ ನಾನೇ ಮನೆಯಲ್ಲಿ ಮಾಡಿ ಕೊಡೋಣ ಅಂತ ಬಂದುಬಿಟ್ಟಿದ್ದೀನಿ. ಓಕೆ, ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರೋರಿಗೆ ಎಲ್ಲರೂ ಕೂಡ ತುಂಬ ತುಂಬ ಧನ್ಯವಾದ. ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ
ಎಷ್ಟೇ ನೀರು ಒರೆಸ್ಕೊಂಡ್ರು ಮತ್ತೆ ಮತ್ತೆ ನೀರು ಬರ್ತಾನೆ ಇದೆ. ತುಂಬ ಸೆಕೆ ಆಗ್ತಾ ಇದೆ. ಒಳಗೆ ಹೋಗಿ ತಂದು ಹೊರಗೆ ಹೋಗಿ ತಂದು ಹಿಡಿತು. ಹೊರಗಡೆ ಸ್ವಲ್ಪ ಗಾಳಿ ಇದೆ, ಆದರೆ ನಾವು ಅಲ್ಲಿಂದ ನಡ್ಕೊಂಡು ಬಂದ್ಬಿಟ್ವಲ್ಲ, ಹಾಗಾಗಿ ಸೆಕೆ ಆಗ್ತಾ ಇದೆ. ಓಕೆ, ಬಾಯ್ ಎಲ್ಲರಿಗೂ. ಬಾಯ್ ಹೇಳ್ಬಿಡು, ನಿನ್ನ ದಿನ ಮುಗೀತು ಇವತ್ತು. ಬಾಯ್ ಬಾಯ್ ಫ್ರೆಂಡ್ಸ್, ಮುಂದಿನ ಭಾನುವಾರ ಸಿಗ್ತೀನಿ. ಇವತ್ತು ಭಾಗ್ಯ ನಿಮ್ಮ ಹತ್ರ ಮಾತಾಡಿದಾಳ ಇಲ್ಲ ಗೊತ್ತಿಲ್ಲ. ನೀನೇ ತಾನೇ ವಿಡಿಯೋ ಮಾಡಿರೋದು. ಭಾಗ್ಯನ ವಿಡಿಯೋ ಮಾಡಿದೆ, ಎಷ್ಟು ಮಾತಾಡಿದಾಳೆ ಎಷ್ಟಿಲ್ಲ ಅಂತ ನೋಡೋಣ. ಓಕೆ, ಬಿಸಿನೀರು ಕುಡಿಬೇಡ, ಕಳ್ಳಿ ಭಾಗ್ಯ. ಓಕೆ, ಬಾಯ್ ಎಲ್ಲರಿಗೂ, ನಮಸ್ಕಾರ.